ನಮಸ್ತೆ. ನಾನು ದೇವಕಿ. ಯದ್ಭಾವಂ ತದ್ಭವತಿ. ಹನುಮಂತ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅಚ್ಚುಮೆಚ್ಚು. ಹನುಮಂತ ಅಂದರೆ ಭಕ್ತಿ ಜೊತೆಗೆ ಹೆಚ್ಚು ಪ್ರೀತಿ. ಹೌದು, ಹನುಮಂತ ಕೇವಲ ಬಲಶಾಲಿ ಮಾತ್ರವಲ್ಲ, ಅಪಾರ ಜ್ಞಾನ, ಚಾತುರ್ಯ, ವೇಗ, ಧೈರ್ಯ ಎಲ್ಲವೂ ಒಂದೇ ರೂಪದಲ್ಲಿ ಇರುವ ದೇವರು. ಆದರೆ ಹನುಮಂತನನ್ನ ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ವಿನಯಕ್ಕೆ ಇರುವ ಮತ್ತೊಂದು ಹೆಸರೇ ಹನುಮಂತ. ಹನುಮಂತ ಪರ್ವತವನ್ನ ಎತ್ತಿ ಹಿಡಿದ, ಸಮುದ್ರವನ್ನ ದಾಟ್ತ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವಂತಹ ಶಕ್ತಿ ಹನುಮಂತನಲ್ಲಿ ಇದ್ರೂ ಆತ ಎಂದಿಗೂ ನಾನು ಮಹಾನ್ ಅಂತ ಹೇಳಲೇ ಇಲ್ಲ. ಬದಲಾಗಿ ಯಾವಾಗಲೂ ಹೇಳ್ತಾ ಇದ್ದದ್ದು ನಾನು ಶ್ರೀರಾಮನ ದಾಸ ಅಂತ. ಮನೋಜವಂ ಮಾರುತಾತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಅಂದರೆ ಮನಸ್ಸಿನಂತೆ ವೇಗವಿರುವ, ಗಾಳಿಯಂತೆ ಚುರುಕಾದವ, ಇಂದ್ರಿಯಗಳನ್ನು ಜಯಿಸಿದವ, ಜ್ಞಾನಿಗಳಲ್ಲಿ ಶ್ರೇಷ್ಠನಾದವ, ವಾಯುದೇವರ ಪುತ್ರ, ವಾನರ ಸೇನೆಯ ನಾಯಕ ಶ್ರೀರಾಮನ ದೂತ ಹನುಮಂತನಿಗೆ ನಾನು ಶರಣಾಗುತ್ತೇನೆ ಎಂಬುದು ಇದರ ಅರ್ಥ. ರಾಮನ ಮೇಲೆ ಹನುಮಂತನಿಗೆ ಎಷ್ಟು ಆಳವಾದ ಪ್ರೀತಿ ಹಾಗೂ ಭಕ್ತಿ ಇದೆ ಅಂದರೆ, ಶ್ರೀರಾಮ ಜಯ ಜಯ ರಾಮ ಎನ್ನುವ ನಾಮ ಜಪವನ್ನೇ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟ ಹನುಮಂತ. ಹನುಮಂತನಿಂದ ನಾವು ಕಲಿಯಬೇಕಾದದ್ದು ಏನು ಅಂದರೆ, ಶಕ್ತಿ ಇದ್ರೆ ಅಹಂಕಾರ ಬೇಡ, ಜ್ಞಾನ ಇದ್ರೆ ವಿನಯ ಇರಲಿ, ಸಾಧನೆ ಇದ್ರೆ ಭಕ್ತಿಯನ್ನ ಎಂದಿಗೂ ಮರಿಬಾರ್ದು ಅನ್ನೋದನ್ನ. ನಿಜವಾದ ಶಕ್ತಿ ಅಂದರೆ ಅದನ್ನ ತೋರಿಸೋದಲ್ಲ, ನಿಯಂತ್ರಿಸೋದು. ನಿಜವಾದ ಮಹತ್ವ ಅಂದರೆ ನಾನು ಅನ್ನೋದಲ್ಲ, ನಾನು ಸೇವಕ ಅನ್ನೋದು. ಸರಳವಾಗಿ ಹೇಳೋದಾದ್ರೆ ಹನುಮಂತ ಅಂದರೆ ಶಕ್ತಿ, ಜ್ಞಾನ ಹಾಗೂ ವಿನಯ.